ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಾಕತ್ತೀನಿ. ಇವತ್ತು ಸೋಮವಾರ 7ನೇ ತಾರೀಕು. ಇವತ್ತಿನ ಲಾಗ್ನ ಇವತ್ತು ಶೂಟ್ ಮಾಡಿ, ಇವತ್ತು ಎಡಿಟ್ ಮಾಡಿ, ಇವತ್ತು ಅಪ್ಲೋಡ್ ಮಾಡಾಕತ್ತೀನಿ. ಕಾರಣ ಏನಂದರೆ ಏನಿಲ್ಲರಿ, ಈಗ ಒಂದು 2-3 ದಿನದಿಂದ ನಾನು ಯಾವುದೇ ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ಮನೆಯೊಳಗೆ ಕೆಲವೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ವು. ಹಾಗಾಗಿ ಯಾವುದೇ ರೀತಿ ಲಾಗ್ಸ್ ಮಾಡಲಿಲ್ಲ ನಾನು. ಹಾಗಾಗಿ ಇವತ್ತಿಂದು ಬೆಳಗಿಂದು ಹಬ್ಬ ಮಾಡಬೇಕಂತೇಳಿ, ಪೂಜೆ ಎಲ್ಲ ಮಾಡಬೇಕು ಅಂಥೇಳಿ ನಾನು ಇವತ್ತು ಮಾರ್ನಿಂಗಿಂದ ರೂಟೀನ್ ಚಾಲೂ ಮಾಡ್ಕೊಂಡೇನಿ ರೀ. ನಾನು ಎದ್ದಾಗ ಟೈಮ್ ಆಗಿತ್ತು ಕರೆಕ್ಟು 4:45 ಆಗೈತೆ ರೀ. ಎದ್ದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಇದ್ದು ರಾತ್ರಿ ಕೆಲವೊಂದು ವಿಷಯನ ಎಲ್ಲ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಶಾರ್ಟಾಗಿ ಹೇಳಾಕತ್ತೀನಿ ಅಷ್ಟೇ. ಇದುವರೆಗೆ ನಾನು ನಿಮ್ಗೆ ಹೇಳಿದ್ದೆ, ಈಗ ಇವತ್ತು 5ನೇ ದಿವಸ ರೀ. 4 ದಿವಸ ಮಾಡಿರಲಿಲ್ಲ ನಾನು, ಇವರಿಬ್ಬರನ್ನ ಬಿಟ್ಟು ಹೋಗೋದು ಕಷ್ಟ ಅಂಥೇಳಿ ಮನೆಯೊಳಗೆ. ಅದೆಲ್ಲ ನೋಡಿದ್ರೆ, ಅವೆಲ್ಲ ಕಾರಣಗಳನ್ನು ನೋಡಿದ್ರೆ ಮಾಡ್ಬೇಕನ್ನೋದು ಒಂದು ಇಂಟೆನ್ಷನ್ನೇ ಜಾಸ್ತಿ ಆಯಿತು. ಯಾಕಂದ್ರೆ ಅದಕ್ಕೆ ಆದ ಕೆಲವೊಂದು ಕಾರಣಗಳು ಅದಾವ ರೀ, ಮುಂದೆ ಹೇಳ್ತೀನಿ. ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ದೇವ್ರ ಇಚ್ಛೆ ಅದು. ನನಗೆ ಆ ಥರ ಏನು ಅನಿಸ್ಲಿಲ್ಲ. ಯಜಮಾನ್ರನ್ನ ಹಾಗೇನಾಗಲ್ಲ, ದೇವ್ರ ಪೂಜೆ ಮಾಡೋಕೆ ಯಾವಾಗೇನು ಮಾಡು ಅಂತಂದರು. ಹಾಗೆ ಮಾಡಾಕತ್ತೀನಿ. ಇವತ್ತು ರಾತ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾಳೆಯಿಂದ ಪೂಜೆ ಮಾಡ್ತೀನಿ ನಾನು, ಬನ್ನಿ ಗಿಡಕ್ಕೆ ಹೋಗೋಣ ಅಲ್ಲೇ ಅಂಥೇಳಿ ಹೇಳಿದ್ದೆ ಯಜಮಾನ್ರಿಗೆ. ಆಯಿತು ಅಂದ್ಕೊಂಡು ಅವರೆಲ್ಲನೂ ತೊಗೊಂಡು ಬಂದಿದ್ದರು. ಪೂಜೆಗೆ ಬೇಕಾಗಿರೋಂಥ ಎಲ್ಲ ಸಾಮಾನುಗಳನ್ನು ತೊಗೊಂಬಂದಿದ್ರು. ಹಾಗೆ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು, ಸ್ನಾನ ಎಲ್ಲ ಮಾಡಿಕೊಂಡು ರಂಗೋಲಿ ಹಾಕಬೇಕು. ರಂಗೋಲಿನ ಲಕ್ಷ್ಮಿ ಅಂಥೇಳಿ ಹೇಳ್ತಾರೆ. ಆ ಥರ ನಾವು ಅದನ್ನ ಕಾಣ್ತೀವಿ ಅಲ್ಲಿ. ಹಾಗಾಗಿ ನಾನು ಒಂದೊಂದು ಸರಿ ಟೈಮ್ ಹೆಂಗಿರುತ್ತೆ ಅದ್ರ ತಕ್ಕಂಗೆ ಮಾಡ್ತಿರ್ತೀನಿ. ಹಾಗೆ ರಂಗೋಲಿ ಹಾಕ್ಕೊಂಬಂದೆ. ಇನ್ನೊಂದು ಏನಪ್ಪ ಅಂದರೆ, ಈ ಕಡೆ ನಾನು ರಂಗೋಲಿ ಯಾಕೆ ದೊಡ್ಡದಾಗಿದೆ ಅಂದರೆ, ಇವತ್ತು 1ನೇ ದಿನ ಚೆಂದಾಗಿ ಹಾಕೋಣ ಅಂದ್ಕೊಂಡು ದೊಡ್ಡದು ಹಾಕ್ತೀನಿ. ಇಲ್ಲ ಸಣ್ಣ ಪುಟ್ಟ ಹಾಕ್ತಿರ್ತೀನಿ. ಯಜಮಾನ್ರು ಅದ್ರಾಗ ಸ್ವಲ್ಪ ಮಾತಾಡಾಗಿರಲ್ಲ, ನಾನು ಮಾತಾಡಲ್ಲ, ಅವ್ರು ಮಾತಾಡ್ತಿರ್ತಾರೆ. ಏನಿಂದು ಅವಸರ ಇದ್ದಾಗ ಭಾರಿ ಇರ್ತೈತಲ್ಲ ದೊಡ್ಡ ರಂಗೋಲಿ ಹಾಕೋದು ಅಂತೇಳಿ. ಪರವಾಗಿಲ್ಲ ಅಂಥೇಳಿ ನಾನು ಫಾಸ್ಟಾಗೆ ಹಾಕಿದರೆ, ಎಷ್ಟು ಫಾಸ್ಟ್ ಹಾಕಿನಂದ್ರೆ 2-3 ನಿಮಿಷ ಹಾಕಿನಿ ರೀ ನಾನು ಅಷ್ಟು ದೊಡ್ಡ ರಂಗೋಲಿನ. ಹಾಕ್ಕೊಂಡು ಬಂದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿಕೊಂಡು ಈಗ ಹೊರಟು ರೀ. ಅವ್ರಿಗೆ ಒಂದು ಮೊಬೈಲ್ ಮನೆಗೆ ಬಿಟ್ಟಿರ್ತೀವಿ. ಹಂಗೇನಾದರೂ ಇದ್ರೆ ಫೋನ್ ಮಾಡ್ತಾರೆ ಅಂಥೇಳಿ. ಆ ಥರ ಏನು ಭಯ ಪಡೋ ಅಂಥದ್ದು ಏನು ಇರೋದಿಲ್ಲ ಇಲ್ಲಿ. ಆದರೆ ಏನೋ ಒಂದು ತಾಯಿ ಜೀವಕ್ಕೆ ಸಮಾಧಾನ ಇರಲ್ಲ ರೀ, ಅದು ಸ್ವಲ್ಪ ದೂರ ಆಗುತ್ತಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಯಜಮಾನ್ರು ಅದನ್ನೆಲ್ಲ ಭಯ ಹೋಗಿಸಿದ್ರು. ಜಸ್ಟ್ 5 ನಿಮಿಷ ಆಗುತ್ತೆ ನಮ್ಗೆ ಗಾಡಿಗೆ ಹೋಗ್ಬರಕ್ಕೆ ಅಂಥೇಳಿ. ಹಾಗಾಗಿ ಅದು ಯಾವುದೋ ಒಂದು ಕಾರಣ. ಇನ್ನೊಂದಿಷ್ಟು ಕಾರಣಗಳದಾವೆ, ಹೇಳ್ತೀನಿ. ಗಟ್ಟಿ ಮನಸ್ಸು ಮಾಡಿ ಹೋದ್ವಿ ದೇವಸ್ಥಾನ. ಅಪ್ಪ ನೋಡ್ತಿರ್ಬೋದು ಎಷ್ಟು ಗದ್ದಲ ಐತೆ ಗೊತ್ತ್ರಿ. ನಾವು ಹೋದಾಗ 5:30 ಆಗಿತ್ತು ರೀ. ನಾ ಈಗ ಅಲ್ಲಿ ಹೋದಾಗ ಟೈಮ್ ಕರೆಕ್ಟ್ ಅಷ್ಟು ಗದ್ದಲ ಇತ್ತು. ಎಷ್ಟೋ ಜನ ಅಲ್ಲೇ ಪೂಜೆ ಮಾಡಿಕೊಂಡು ನಮಗೆಲ್ಲ ಎದುರಾದರು. ನಾನು ಹೋಗತ್ಲೆ ನನಗೂ ಪೂಜೆ ಸಿಕ್ಕೇ ಬಿಡ್ತು. ನಾನು ಪೂಜೆ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ತಗೊಂಡು ಒಂದು 5 ನಿಮಿಷ ಕೂತ್ಕೊಂಡು ಬಂದೆ. ನಿಜವಾಗ್ಲೂ ಈ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲ ಸಿಗುತ್ತೆ ರೀ. ಈಗ 4 ದಿನ ಅದು ಏನಾಗಿದೆ, ನಮ್ಮ ಮನೆಯಾಗ ಅಷ್ಟು ಒಂದು ತಪ್ಪತ್ಲೆ ಒಂದು ಏನಾದರೂ ತೊಂದರೆ ತಾಪತ್ರೆ ಐತಿ. ಅದು ಯಾಕೆ ಆ ಥರ ಎಲ್ಲ ಆಗತ್ತೈತೆ ಗೊತ್ತಿಲ್ಲ. ಹಾಗಿದ್ದಾಗ ದೇವರ ಕಡೆ ತೋರ್ಬೇಕು ನಮ್ಮ ಮೇಲೆ. ಅದನ್ನೆಲ್ಲ ದೇವ್ರಿಗೆ ಬಿಟ್ಟರೆ ಸರಿ ಮಾಡ್ಬೇಕು. ದೇವ್ರಿಗೆ ಮೇಲೆ ಭಾರ ಹಾಕಿ ಎಲ್ಲನೂ ಬಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಅಲ್ಲಿ ನಮ್ಮ ಏರಿಯಾದಾಗ ಹೇಳಿದ್ನಲ್ಲ, ಈ ಕಡೆ ಮುಂದೆಲ್ಲ ಇದಾವೆ. ಹತ್ತಿರ ಹಾಕೋಕೆ ಖರೆ ಸ್ವಲ್ಪ ಅಲ್ಲಿ ತೊಂದರೆ ಐತಿಯಲ್ಲ, ಹೋಗಿ ಬರೋಕೆ ಬೇಡ ಅಂತೇಳಿ ಇಲ್ಲಿಗೆ ಬಂದಿರೋದು. ಆಮೇಲೆ ಇಲ್ಲಿ ಮೊನ್ನೆ ಲಾಗ್ನ ಹಾಕಿದ್ದೆ ನಾನು. ರಾತ್ರಿ 9 ದಿನ ಇಲ್ಲಿ ಪ್ರಸಾದ ಮಾಡ್ತಿರ್ತಾರೆ. ಆಮೇಲೆ ಇವು ಮನೋರಂಜನಾ ಕಾರ್ಯಕ್ರಮ, ಮಕ್ಕಳು ಡಾನ್ಸು ಅವೆಲ್ಲ ಇರ್ತವೆ. ಭಾರಿ ಚಂದ ಇರ್ತಾರೆ. ರಾತ್ರಿ ಅಂತ ನೋಡತಕ್ಕದ್ದಿರ್ತದೆ. ಆದರೆ ನಮ್ಗೆ ರಾತ್ರಿ ಬರೋಕ್ಕಾಗಿರಲ್ಲ. ಇವತ್ತು 5ನೇ ದಿನ ಆಗಿರೋದ್ರಿಂದ ಬಿಳಿ ಬಣ್ಣದ ಸೀರೆ ಇತ್ತು. ಹಾಗಾಗಿ ನನ್ನ ಕಡೆಯೂ ಇದೊಂದಿತ್ತು. ಅದು ರೆಡ್ಡು ವೈಟ್ ಕಾಂಬಿನೇಷನ್ ಒಳಗಿತ್ತು. ಅದನ್ನ ಹಾಕ್ಕೊಂಡಿದ್ದೆ. ಸೂಪರಾಗಿ ರಂಗೋಲಿ ಹಾಕಿರ್ತಾರೆ. ದಿನ ಒಂದೊಂದು ಥರ ರಂಗೋಲಿ ಹಾಕಿರ್ತಾರೆ. ಇವತ್ತಿನ ಸಿಂಪಲ್ ಅಂತ ಹೇಳ್ಬೋದು ಇದನ್ನು. ಪ್ರತಿ ಸರಿ ಅಂತೂ ದಾಂಡಿಯಾ ಆಡೋದು, ಆಮೇಲೆ ದುರ್ಗಾದೇವಿನ ಈ ಥರ ಅಮ್ಮನವರು ಚಿತ್ರ ಎಲ್ಲ ಬಿಡಿಸಿರ್ತಾರೆ. ಭಾರಿ ಚಂದ ರಂಗೋಲಿ ಹಾಕಿರ್ತಾರೆ ಅಲ್ಲಿ.
ಹಾಗೆ ಪೂಜೆ ಎಲ್ಲ ಮಾಡಿಕೊಂಡು ತುಳಸಿ ಮುಂದ್ಗಡೆನೇ ತುಳಸಿ ಕಟ್ಟೆ ಇತ್ತು ಅದಕ್ಕೆ ಪೂಜೆ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದಿರಿ. ಹೋದ ವರ್ಷ ಏನಾಗಿತ್ತು, ಈಗ ಫುಲ್ ಹೈಟ್ ಒಳಗಿತ್ತು. ನೀವು ಶಾರ್ಟು ಮತ್ತು ಲಾಸ್ಟ್ ಇಯರ್ದು ವಿಡಿಯೋ ಒಳಗೆಲ್ಲ ನಾನು ಇಲ್ಲಿ ಬಂದಿದ್ದು ಇಷ್ಟು ವಿಡಿಯೋನ ಹಾಕಿನಿ. 9 ದಿನದ್ದು ಬಂದಿದ್ದೆ, ನಾನು ಪೂಜೆ ಮಾಡಿದ್ದೆ. ಇದನ್ನು ಎಷ್ಟು ಹೈಟಾಗಿತ್ತು ಅದನ್ನ ಪೂರ್ತಿ ಕಟ್ಟಾರೆ. ದೊಡ್ಡದು ಆಗುತ್ತೆ ಅದು ದೇವಸ್ಥಾನ. ಎಲ್ಲ ನೆಲದಾಗ ಆಗ್ಬಿಟ್ಟೈತೆ. ಅದು ಅಲ್ಲೇ ಕಟ್ಟಾರ ಬಿಡಪ್ಪ ಅನ್ನಂಗೈತೆ. ಅದು ಹಂಗಿರಲಿಲ್ಲ, ಭಾಳ ದೊಡ್ಡದು ತುಳಸಿ ಕಟ್ಟೆ ಇತ್ತು ಅದು. ಅದು ನೋಡಿ ನಂಗೆ ಗಾಬರಿತ್ತು, ಹೋದ ವರ್ಷ ಎಷ್ಟು ದೊಡ್ಡದಿತ್ತಿದೆಯಾ ಕಿಸಾನ್ದಾಗೈತಿ ಅಂತೇಳಿ. ಅದು ಆಮೇಲೆ ಅದೆಲ್ಲ ಕಾಂಕ್ರೀಟ್ ಮೇನ್ ನೆಲ, ಮತ್ತು ಅದನ್ನು ನೋಡಿದ್ರೆ ಭಾಳ ಮಣ್ಣು ಹಾಕಿ ಹೈಟಿಗೆ ಮಾಡ್ಯಾರ ಅದನ್ನ. ಅದಕ್ಕೆ ಅದು ಸ್ವಲ್ಪ ಕುತ್ತಂಗೆ ಆಗೈತಿ. ಬೆಳಗಾರಿತ್ತು ಯಪ್ಪ 6 ಅರ್ಧ ತಾಸು ಬೇಕಾ? 6 ನಿಮಿಷ ಇಟ್ಬೇಕಂತ. 10 ನಿಮಿಷ ಹೋಗಕ್ಕೆ ಬರೋಕೆ, ಒಂದು 10 ನಿಮಿಷ ಪೂಜೆ ಮಾಡೋಕೆ, ಒಂದು 5 ನಿಮಿಷ ಕುಂದಿರ್ತೀವಿ. ಎಲ್ಲೆಲ್ಲ ನೋಡು ಆಕಾರ ನೋಡ್ರಿ. ಇಲ್ಲಿ ಇದು ಸಂಧ್ಯಾಗ ರಾವಲ್ಲ, ಸ್ವಲ್ಪ ಸಂಧ್ಯಾಗ ಹೆಂಗೆ ಕೊಂದ ನೋಡ್ರಿ. ಸ್ನೇಹಿತರೆ ಬಂದ್ರಿ ಮನೆಗೆ. ಯಜಮಾನ್ರು ಅಂಗಡಿಗೆ ಹೊಂಟ್ರು. ಇದು 9 ದಿನ ಮಾಡ್ಬೇಕಿತ್ತು ರೀ. ಆದ್ರೆ ಅವತ್ತು ಮಾಡ್ಬೇಕಂತೇಳಿ ಅಂದ್ಕೊಂಡ ದಿವಸ ಅದೊಂದು ಕೆಲವೊಂದು ಅಡೆತಡೆ ವಿಘ್ನಗಳು ಬರೋಕ್ಕೆ ಚಾಲು ಅದು. ಹಾಗಾಗಿ ಮನಸ ಇದಾಗ್ಬಿಟ್ಟಿತ್ತು. ಮತ್ತು ನಡಿಬಾರ್ದು ಹಿಂಗೆಲ್ಲ ಆಗಿತ್ತು. ಹಾಗಾಗಿ ಬಿಟ್ಟಿವ್ರಿ. ಯಜಮಾನ್ರು ಏನಂದ್ರು, ಈಗೇನಾಗೈತಿ 5 ಸರ ಪೂಜೆ ಮಾಡು ಅಂತ ಹೇಳಿದರು. ಹಂಗಾಗಿ ಇವತ್ತಿಂದ ಮಾಡಾಕತ್ತೀವಿ ರೀ ಪೂಜೆನ. ಪ್ರತಿ ಸರಿ ನಾನು ಇದು ಭಾಳ ಲೇಟ್ ಆಗ್ತಿದ್ದು. ಅದಕ್ಕೂ ಒಳಗೆ 5 ಗಂಟೆ ಏನಾದ್ಲೆ ಅಲ್ಲಿ ಪೂಜೆ ಆಗಿ ಬಂದಿರ್ತಿದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಟಾಟಾ. ಅರ್ಶಿನ ಕುಂಕುಮ ಇಡ್ಬೇಕು. ಅದಕ್ಕೆ ಅವಸರದಾಗ ಇಡ್ಲಿಲ್ರಿ. ಅದು ರಂಗೋಲಿಗೆ ಅರ್ಶಿನ ಕುಂಕುಮ ಒಂದು ಹೂ ಇಡಬೇಕು. ಅಷ್ಟು ಅವಸರದಾಗ ತೆಗ್ದೀನಿ, ಅಷ್ಟು ಫಾಸ್ಟಾಗಿ ತೆಗ್ದೀನಿ ಕೂಡ. ಎಷ್ಟು ಚಂದ ಬಂದೈತೆ ಅದು. ಯಜಮಾನ್ರು ಅಲ್ಲೇ ಗುನುಗುನು ಬೈಯಾಕತ್ತಿದ್ರು, ಅವಸರದಾಗ ಇಷ್ಟು ದೊಡ್ಡ ರಂಗೋಲಿ ಯಾಕೆ ಹರ್ಕತ್ತಿತ್ತು ಹಿಂಗೆ ಅಂತೇಳಿ. ನನಗೇನೋ ಇರಲಿ, ನಾನು ಮಾಡಿದ್ದು 1ನೇ ದಿನ ಪೂಜೆ ದೊಡ್ಡದೇ ಇರಲಿ ಅಂಥೇಳಿ ದೊಡ್ಡದ ರಂಗೋಲಿ ಹಾಕಿದೆ. ಬರೀ ಈಗ ಮನ್ವಿದ್ದಾಗ ಇವತ್ತು 3ನೇ ಎಕ್ಸಾಮ್ ಐತಿ. ಇವತ್ತು ಕನ್ನಡ ಐತ್ರಿ. ಅವ್ನಿಗೆ ಬಾಕ್ಸ್ ಮಾಡಬೇಕು, ನಾಷ್ಟ ಮಾಡಬೇಕು. ನಾವು ನಾಷ್ಟ ಮಾಡೋಣ. ನಾಷ್ಟಕ್ಕೆ ನಿನ್ನೆ ನಾನು ಇಡ್ಲಿಗೆ ಹಾಕಿ ಎಲ್ಲ ಪ್ಲ್ಯಾನ್ ಮಾಡೀನಿ. ಅದು ಏನಾಯ್ತು ಹಿಂಗೆ ಗೊತ್ತಿರಲಿಲ್ಲ ರೀ. ಸಂಜೆ ಟಿ ವಿ ನೋಡ್ಕೊತ ಕೂತ್ಕೊಂಡು ಗಮನ ಆಗಿಲ್ಲ. ಅದು ಉದ್ದಿನಬೇಳೆನ ಹಾಕಿಲ್ಲ ರೀ. ಇಡ್ಲಿ ರವೆಲಿ ಮಾಡ್ಬೇಕಂತ. ಇಡ್ಲಿ ರವೆ ಐತೆ ಒಂದು ಪ್ಯಾಕೆಟ್. ಹಾಗಾಗಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಅದು ಉದ್ದಿನಬೇಳೆ ಹಾಕಕ್ಕೆ ನೆನಪಾಗ್ಬಿಟ್ಟಿಲ್ಲ. ಹಾಗಾಗಿ ಇವತ್ತು ಸಂಜೆ ಹಾಕಿ ನಾಳೆ ಮಾಡಿದ್ರೆ ಆಯ್ತು ಅಂತೇಳಿ ಅಂದ್ಕೊಂಡು ಈಗ ಬೇರೆ ಏನಾದರೂ. ಈಗ ಸ್ನೇಹಿತರೆ ಬಿಸಿನೀರು ಇಟ್ಕೊಂಡಿದ್ರೆ ಬಿಸಿನೀರು ಕುಡಿದು ನಾಷ್ಟ ಎಲ್ಲ ರೆಡಿ ಮಾಡಬೇಕು. ಕಾಯಿಲಿ ಏನಪ್ಪ ಅಂದರೆ ನಾ ಹೇಳ್ತಿದ್ದೆನಲ್ಲ, ಇಬ್ಬರಿಗೆ ಇಲ್ಲಿ ಬಿಟ್ಟು ಹೋಗೋಕೆ ಭಾಳ ಹೆದರಿಕೆ ಅಂತೇಳಿ. ಅದಕ್ಕೆ ಯಜಮಾನ್ರು ಬೈದರು. ಅದ್ರಾಗ ಏನೈತೆ 5 ನಿಮಿಷ, ನಾವು 5 ನಿಮಿಷ ಹೋಗೋಕೆ ಗಾಡಿಗೆ ಸ್ಕೂಟಿಗೆ ಹೋಗೋಕೆ ಕಷ್ಟ. ನೀವು 5 ರಿಂದ 10 ನಿಮಿಷ ಅಲ್ಲಿ ಪೂಜೆ ಮಾಡಿದ್ರೆ 15 ನಿಮಿಷ ವಾಪಸ್ ಇರ್ತೀವಿ. ಏನು ತಾಸುಗಟ್ಟಲೆ ಏನು ಹೋಗೋದಿಲ್ಲ ಅವು. ಬೇಗ ಅಷ್ಟೇ ಎಲ್ಲದಕ್ಕೂ ಎತ್ತಿರ್ತೀವಿ. ಕಾಡ್ನಾಗಿಲ್ಲ, ಅವರು ಊರಾಗಿರ್ತಾರೆ. ಹಾಗೆ ಹಿಂಗೆ ಅಂದ್ಕೊಂಡು ಇದು ಮಾಡಿದ್ರು. ನನಗೂ ಮಕ್ಕಳನ್ನ ಬಿಟ್ಟು ಹೋಗೋಷ್ಟು ನಿರ್ಧಾರ ಪೂಜೆ ಮಾಡಬೇಕಂತ ಯಾಕೆ ಅನ್ನಿಸ್ತಂದ್ರೆ, ನಿಜ ಹೇಳ್ತೀನಿ ಅದು ಏನೆಲ್ಲ ಆಗಕತ್ತೀವಿ ಅಂದ್ರೆ ಅಪ್ಪ ನಮ್ಮ ಜೀವನದಾಗ ಕೆಲವೊಂದು ಹೇಳಂಗಿಲ್ಲ. ಹಾಗಾಗಿ ಹೇಳೋದಿಲ್ಲ ನಾನು. ಅಷ್ಟು ನೆಗೆಟಿವಿಟಿ ಅನ್ನೋದು ಜಾಸ್ತಿ ಆಗತ್ಬಿಡೈತಿ. ಏನಾದರೂ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಯಜಮಾನ್ರು ನಾನು ಮದುವೆಯಾಗಿ ಈಗ ಡಿಸೆಂಬರ್ಗೆ 9 ವರ್ಷ ಕಂಪ್ಲೀಟ್ ಆಗುತ್ತೆ. 9 ವರ್ಷದಾಗ ನಾನು ಯಾವತ್ತೂ ಅವ್ರನ್ನ ಮಲ್ಕೊಂಡಾಗ ನಿದ್ದೆ ಮಲ್ಕೊಂಡಾಗ ಮೆಟ್ಟು ಬೀಳೋದು ಎದ್ದು ಕೂಡೋದು. ಅವರು ನಿದ್ದೆ ಅಂದ್ರೆ ಮುಗಿತು, ಕುಂಭಕರ್ಣ ನಿದ್ದೆ ಅಂತಾರೆ ಅಂತೀನಿ ಅವ್ರಿಗೆ. ಅಷ್ಟು ನಿದ್ದೆ ಮಾಡೋರು ಅವರು. ಅಷ್ಟು ಡೀಪಾಗಿ ನಿದ್ದೆ ಮಾಡ್ತಿರ್ತಾರೆ. ಏನೋ ಎಂಥ ಮಕ್ಳು ಏನೋ ಒಂದು ಗುಡ್ಡ ಬಿದ್ದರೆ ಹೇಳೋರಲ್ಲ ಅವರು. ನಮ್ಮ ಮನ್ವಿ ತಾಯಿತು ಅವ್ರ ಹತ್ತು ಆ ಥರ ನಿದ್ದೆ ಮಾಡೋರು. ಸಡನ್ನಾಗಿ ಅಷ್ಟು ಜೋರು ಗಾಢ ನಿದ್ರೊಳಗೂ ಮೆಟ್ಟು ಬಿದ್ದು ಬೆಚ್ಚಿ ಬೀಳೋದು, ಎದ್ದು ಕುಂದ್ರೋದು, ಈ ಥರ ಆಗಕತ್ತೈತೆ ಅವ್ರಿಗೆ. ನಂಗೆ ಮೊನ್ನೆ ಅವ್ರು ಹಂಗಾಗಿದ್ದು ನೋಡಿ ಇಷ್ಟು ವರ್ಷದಾಗ ಫಸ್ಟ್ ನೋಡಿದ್ದು. ಅಷ್ಟು ಸ್ಟ್ರಾಂಗ್ ಇರೋ ಮನುಷ್ಯ ಆ ಥರ ಆಗತ್ತೈತೆ ಅಂದಾಗ ಏನೋ ಒಂದು ಕೆಟ್ಟ ದೃಷ್ಟಿನ ಏನೋ ಸ್ಟ್ರಾಂಗಾಗಿ ಆಗೈತೆ ನಮ್ಗೆ ಅಂತ ಅನ್ನಿಸಿ ನಂಗೆ ಹೆದರಿಕೆ ಬಂದುಬಿಡ್ತ್ರಿ. ನಾನು ಅಂಜಿಬಿರ್ಕೆದೀನಿ. ನಾನು ಒಪ್ಕೋತೀನಿ ರೀ, ನಾನು ಉಟ್ಕೊಳ್ಳೋಣ ಹಂಗೈತಿ. ನಾ ಅಂದ್ರೆ ಕತ್ಲಿಕ್ಕೆ ಸತಿ ಹೆದರ್ತೀನಿ ಹೊರಗಡೆ.
ಅಂಥದ್ದು ಅವು ಗಂಡ್ಮಕ್ಳು ಆ ಥರ ಆದಾಗ ಮೇನ್ ಏನದು ಮನೆ ನಿಂತಿರೋದು ಅವ್ರ ಮೇಲೆ, ಅವ್ರಿಗೆ ಈ ಥರ ಎಲ್ಲ ಆಗಕತ್ತೈತೆ ಅಂದಾಗ ಹೆದರಿಕೆ ಆಗತ್ತೆ ಯಾರಿಗೆ, ಅದು ಸಹಜ. ನಾನೇನು ಅಂದ್ಕೊಂಡೆ ಈ ಥರ ಆಗಕತ್ತೈತೆ ಅವತ್ತು ನಾನು ನೋಡಿದೆ ಅದನ್ನ. ವಾಪಸ್ ಅವರು ತಮ್ಮ ಮತ್ತು ಬೇರೆ ಏನೇನು ಆಗುತ್ತೆ ಎಲ್ಲನೂ ಹೇಳ್ಕೊಂಡ್ರು. ಅವಾಗ ನಂಗೆ ಪಕ್ಕ ಆಗ್ತಿದ್ದು ಏನೋ ಒಂದು ದೊಡ್ಡದಾಗೆ ಆಗೈತಿ ನಮ್ಮ ಮನೆ ಮೇಲೆ, ನಮಗೆ ಬೇಡ ಆಗದ ಅಲ್ಲಿ ಎಲ್ಲ ಯಾರನ್ನ ಕಾಪಾಡೋದು ಅದ ನನ್ನ ದೇವಿನ ಕಾಪಾಡ್ತಾಳೆ. ಇನ್ನು ಮಕ್ಕಳನ್ನ ಬಿಟ್ಟು ಹೋಗೋದ್ರಾಗ ಏನೈತೆ, ಆಯ್ತು ನಾ ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ಅವರು ಅಂದರು, ಅವರು ನಂಗೆ ಅಂಗಡಿದಾಗ ಕಿರಿಕಿರಿ ಕೊಡಬೇಡ, ನೀನು ಹೋಗು ಹಂಗೆ ಹಿಂಗೆ ಅನ್ನೋರು, ಮಾಡು ಪೂಜೆ ಬಿಡಬೇಡ, 9 ದಿನ ಮಾಡ್ತಾಯಿದ್ರೆ ಅನ್ನೋದು 5 ದಿನ ಆದರೂ ಮಾಡು, ಏನು ಅಪಶಕನ ಅಲ್ಲ, ಕೆಟ್ಟದ್ದಲ್ಲ, ಅಪಚಾರ ಅಲ್ಲ, ಹೆಂಗೆ ಬರ್ತಾ ಹಂಗೆ ಹೋಗ್ಬೇಕು, ದೇವಿ ಪೂಜೆ ಮಾಡೋಕೆ ಏನೈತಿ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ಹೆಣ್ಮಕ್ಳಿಗೆ ಗಂಡ ಮಕ್ಳಿಗಿಂತ ಇನ್ನೊಂದು ಇದ್ರ ಬಗ್ಗೆ ಯಾವುದೂ ಇರಲ್ಲ. ಹಾಗಾಗಿ ನಾನು ನೀವೆಲ್ಲ ಏನಂತೀರಿ ನಂಗೆ ಗೊತ್ತಿಲ್ಲ, ಇಲ್ರಿ 4 ದಿನ ಬಿಟ್ಟು ಇವತ್ತಿಂದ ಮಾಡಕತ್ತಾರಲ್ಲ ಅಂತ ಅಂತೀರ, ಇದು ಗೊತ್ತಿಲ್ಲ. ನಮ್ಮ ಮನೆ ಪರಿಸ್ಥಿತಿ ಹಿಂಗೈತಿ. ದೇವ್ರ ವಿಷಯದಾಗ ಯಾವ ಮಾಡಿದ್ರೇನೆ ಯಾವಾಗ ಬಿಟ್ರೇನು, ಬಿಟ್ರೇನು ಅನ್ನೋಕ್ಕಿಂತ ಮಾಡೋದು ನಮ್ಮ ಭಕ್ತಿ ಮೇಲೆ ಅದು ನಿಂತಿರ್ತೈತೆ ಅಷ್ಟೇ. ಹಾಗಾಗಿ ನಾನೀಗ ಇವತ್ತಿಂದ ಮಾಡೋಕೆ ಚಾಲು ಮಾಡೇನ್ರಿ. ಅದು ನಾನು ಬರೀ ಎಕ್ಸಾಂಪಲ್ ಅದೊಂದು ಅಷ್ಟೇ ಹೇಳಿ, ಆ ಥರ ಎಂತೆಂಥವು ಆಗಾಕತ್ತೇವೆ ಅಂದ್ರೆ ನಮ್ಮ ಜೀವನದಾಗ ಇದೆ ಫಸ್ಟ್ ಈ ಥರ ಎಲ್ಲ. ಮತ್ತು ಸಣ್ಣ ಪುಟ್ಟ ಮಕ್ಳಿಗೆ ಆರಾಮದಂಗೆ ಅದು ಪದೇ ಕಾಡೋದು ಅದೆಲ್ಲ ಆಗೈತೆ ಸಹಜ. ಆದರೆ ಯಜಮಾನ್ರಿಗೆ ಒಂದು ತಪ್ಪತ್ಲೆ ಒಂದು ಈ ಥರ ಎಲ್ಲ ಆಗಾಕತ್ತೇವು. ಹಿಂಗಿದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ, ನಮ್ಗೆ ಭಕ್ತಿಯಿಂದ ಮಾತ್ರ ನಾವು ದೇವ್ರು ಮುಡಿಸ್ಕೊಂಡು ದೇವರು ಮೊರೆ ಹೋಗೋದು ಅಂದ್ಬಿಟ್ರೆ ಬೇರೆ ದಾರಿ ಇರೋದಿಲ್ಲ. ಹಾಗಾಗಿ ಪೂಜೆ ಮತ್ತೆ ಶುರು ಮಾಡ್ಕೊಂಡಿನಿ. ಸ್ನೇಹಿತರೆ, ಇವತ್ತು ನಾಷ್ಟಕ್ಕೆ ಏನಿಲ್ಲ, ಸಿಂಪಲಾಗಿ ಮಾಡ್ಕೋಬೇಕು. ಯಾಕಂದರೆ ಏನೊಂದು ಪ್ಲ್ಯಾನ್ ಮಾಡಿದ್ದಿಲ್ಲ ನಾನು ಹಿಂದಿನ ದಿವಸ, ನಾಳೆ ಮಾಡಿದ್ರೆ ಆಯಿತು. ಪ್ರಸಾದಕ್ಕೂ ಇವತ್ತು 5ನೇ ದಿನದ್ದು ದೇವಿಗೆ ಬಾಳೆಹಣ್ಣು ಅರ್ಪಣೆ ಮಾಡೋದಿತ್ತು. ಹಾಗಾಗಿ ನಾನು ಬಾಳೆಹಣ್ಣು ತೊಗೊಂಡೋಗಿದ್ದೆ. ಬೇರೆ ಪ್ರಸಾದನ ದಿನ ಒಂದೊಂದು ಸ್ವೀಟ್ ಮಾಡಿಕೊಂಡು ಹೋಗ್ಬೋದು ರೀ, ಆದರೆ ನಾನು ಅದಕ್ಕಿಂತ ಈ ದಿನ ಒಂದೊಂದು ಪ್ರಸಾದ ಅಂದರೆ ಈ ಥರ ಒಂದು ದಿವಸ ಹಾಲು, ಒಂದು ದಿವಸ ತುಪ್ಪ, ಒಂದು ದಿವಸ ಬಾಳೆಹಣ್ಣು, ಒಂದು ದಿವಸ ಬೆಲ್ಲ, ಆಮೇಲೆ ಇನ್ನೊಂದು ದಿವಸ ಈ ಥರ ದಿನ ಒಂದೊಂದು ಅಂತೇಳಿ ಅದು ಒಂದೊಂದು ದಿವ್ಸದ ಒಂದೊಂದು ಥರ ಪ್ರಸಾದ ದೇವಿಗೆ ಅರ್ಪಿಸ್ಬೇಕಂತೇಳಿ ಅದು ನಾನು ನೋಡಿದರೆ ಅದು ಗೊತ್ತಿತ್ತು. ಹಾಗಾಗಿ ಅದು ತಕ್ಕಂಗೆ ನಾನು ಮಾಡಾಕತ್ತೀನಿ. ಬೇರೆ ಏನು ಪ್ರಸಾದ ನಾನಾಗಿ ಏನು ಮಾಡಲಿಲ್ಲ. ಮೊದಲೆಲ್ಲ ಹೋದ ವರ್ಷ ನಾನಾಗೆ ಮಾಡ್ಕೊಂಡು ಹೋಗ್ತಿದ್ದೆ, ಈ ಸರಿ ಈ ಥರ ಮಾಡಾಕತ್ತೀನಿ. ಈಗ ನಾಷ್ಟಕ್ಕೆ ಬಂದು ಇವತ್ತು 5ನೇ ದಿನ ಬಾಳೆಹಣ್ಣು ಅರ್ಪಿಸೋದಿದ್ರೆ ಬಾಳೆಹಣ್ಣು ತೊಗೊಂಡೋಗಿದ್ದೆ. ಈಗ ನಾಷ್ಟಕ್ಕೆ ಬಂದು ಶಾವಿಗೆದು ಉಪ್ಪಿಟ್ಟು ಮಾಡತ್ತೀನಿ ರೀ. ಅವರು ಇಬ್ರಿಗೂ ಇಷ್ಟ, ನಮ್ಮನೆಗೆ ಎಲ್ರಿಗೂ ಇಷ್ಟ ಶಾವಿಗೆ ಒಂದು ಐಟಮ್. ಮತ್ತು ಬರೀ ಅದನ್ನ ಮಾಡ್ತೀರಿ ಅಂತ ನನಗೆ ಹೋಗ್ಬೇಡ್ರಿ, ನಾನು ಎಲ್ಲ ಥರನೂ ಮಾಡ್ತೀನಿ ನಾಷ್ಟನ. ಆದರೆ ಎಮರ್ಜೆನ್ಸಿ ಇತ್ತು, ಹಾಗಾಗಿ ಅದನ್ನು ಮಾಡಿದ್ರಿ. ಸ್ನೇಹಿತರೆ, ನೋಡ್ರಿ ಟೈಮು 7:15 ಆಗೈತಿ. ಫ್ರೆಶ್ ಅಪ್ ಆಗಿ ಬಂದು ಕೂತಾನ, ಜಳಕ ಮಾಡಿಸ್ಬೇಕು. ಈಗ ನೀರು ಕಾಯಕತ್ತೇವು. ಅಲ್ಲಿವರೆಗೆ ಸ್ವಲ್ಪ ಕನ್ನಡ ಇವತ್ತು ಎಕ್ಸಾಮು. ರಗಸದ ಹೇಳ್ಪಟ್ಟೆ ರಗಸದ ಜವ ಮಬನ ಪಯ ಉಡತಚ ಲಹಿ ಉಕ ಏಯತಲ ಐರು ನಚ ಓ ದತ ದವ ಗತ ಫಜಕ ಅಮ್ಮ ಹಣ್ಣು. ನಿಜ ಹೇಳ್ತೀವಿ, ಇವನ್ನ ನಾವು ಕಲಿಯೋಕೆ ಆಗಲಿಲ್ಲ. ಈ ಥರ ಪರ್ಫೆಕ್ಟಾಗಿ ಹೇಳೋಕೆ ಬರಲಿಲ್ಲ ನಮ್ಗೆ. ಕಲೀರಿ ಅಂತ ಜಗ್ಗು ಹೊಡ್ಸಂತಿದ್ವಿ ಇದೊಂದು ವಿಷಯವಾಗಿ. ಮಿಕ್ಕಿದೆಲ್ಲನೂ ಕಲಿತಿದ್ವಿ ರೀ. ಈ ರಗಸದ ಅಂತ ಕಲಿಯೋಕೆ ಅವನಿಗೆ ಯಾವ ರೀತಿ ನೆನ್ಪಿಡ್ಕೋಬೇಕಂತಲೂ ಗೊತ್ತಾಗಿದ್ದಿಲ್ಲ. ಯಾರಿಗೆಲ್ಲ ರಗಸದ ಕಲ್ತಿದ್ರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸಾಧ್ಯನೇ ಇಲ್ಲ. ಎಷ್ಟೋ ಜನ ಆಲ್ಮೋಸ್ಟ್ ಇವನು ಕಲಿಯೋದು ಭಾಳ ಕಷ್ಟ. ಬೇರೆ ಎಲ್ಲನೂ ಕಲ್ತ್ಬಿಡ್ತೀವಿ, ಗೊತ್ತಿಲ್ಲ ರಗಸದ ಯಾಕೆ ಅಷ್ಟು ತ್ರಾಸ ಮಾಡ್ಕೊತಿದ್ದೆ ಏನೋ ಗೊತ್ತಿಲ್ಲ. ಇದು ನನ್ನ ಅನುಭವ. ನಮ್ಮ ಸ್ಕೂಲಾಗೆಲ್ಲ ಹಿಂಗೆ ನಮ್ಮ ಸಲಗೆಲ್ಲ ರಗಸದ ಕಲಿಯೋಕಂದ್ರೆ ಯಾರಿಗೂ ಬರ್ತಿದ್ದಿಲ್ಲ. ಕೊನೆಗೂ ಬರಲೇ ಇಲ್ಲ, ಯಾರೊಬ್ಬರು ಪೂರ್ತಿಯಾಗಿ ಹೇಳೇ ಇಲ್ಲ. ಆದ್ರೆ ಮನ್ವಿತೆ ಇನ್ನು ಹೇಳ್ತಾನಲ್ಲ, ನಂಗೆ ಖುಷಿ ಆಯ್ತು. ನಂಗೆ ಈಗೂ ನೆನ್ಪಿಟ್ಕೊಳಕ್ಕೆ ಆಗೋದು ರೀ. ಅವನು ಮೊನ್ನೆ ಎಲ್ಲ ಓದ್ಕೊಳ್ಳುವಾಗ ನಂಗೆ ಒಂದು ಸಾಲ ಪೂರ್ತಿ 3 ಸಾಲ ಬರ್ತಿತ್ತು ನನಗೆ. ಆವಾಗ ಅದ 3 ಸಾಲ, ಈಗ ಅದ 3 ಸಾಲ. ರಗಸದ ಪಯ
ಎರಡನೇ ರಗಸದ ಸಾರಿ ಅದು ಜವಮೊಬ್ಬಪ್ಪ ಎರಡೇ ಸಲ ಬರೋದೇ ಇಲ್ರಿ. ಜವಮಬಪಾಲ ಜವಮಬನ ನಾನು ರಗಸದ ಎರಡನೇ ಸಾಲು ಬರ್ತಿದ್ದಿಲ್ಲ, ಪಯ್ಯ ಓಡಾಟ ಇವೆರಡ ಬರ್ತಿದ್ವು ರೀ. ಇವನು ಪೂರ್ತಿ ಆತನ, ಅದಕ್ಕೆ ನನಗೆ ಖುಷಿ ಆಗತ್ತೆ. ನನಗೆ ಕಷ್ಟ ರೀ ಅವು ಕಲಿತ ಅಕ್ಷರಗಳು ಅಂತೇಳಿ. ಕನ್ನಡ ಎಲ್ಲ ರಿವಿಸನ್ ಅಂತೂ ನೀನು ಮಧ್ಯಾಹ್ನ ಮಾಡಿಸ್ಬಿಟ್ಟೇನಿ ರೀ, ರಾತ್ರಿ ಏನು ಮಾಡೋಕ್ಕಾಗಲಿಲ್ಲ. ರಾತ್ರಿ ಮಲ್ಕೊಂಡ್ಬಿಟ್ಟ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ರಾತ್ರಿನೂ ಬಂದು ಮಲ್ಕೊಂಡ್ಬಿಟ್ಟ. ಈಗ ಒಳ್ಳೆ ಕೇಳ ಪ್ರಶ್ನೆ ನಾನು ಬೇಡ. ಡಸ್ಟ್ಬಿನ್ ತಗೊಂಬೋಗು. ಈಗ ಮನ್ವಿ ತನೂ ಎದ್ರಿ, ಎದ್ಮೇಲೆ ಈ ರೂಮು ಕಸ ಅನ್ಕೋಬೇಕು. ಹಾಸಿಗೆ ತೆಗ್ದೀನಿ, ನಮ್ಮ ಮಮ್ಮಿಗೆ ಜಳಕ ಮಾಡಿಸಿ ಬಟ್ಟೆ ಕೊಟ್ಟು ಬನ್ನಿ. ಡಸ್ಟ್ಬಿನ್ ತಗೊಂಬಮ್ಮ. ಸೀದಾ ಮಾಡಿ ಮಾಡ್ಕೊಂಡು ಬಿಸಿಲಿಗೆ ಏನು ಒಂಥರ ಮುಖಕ್ಕೆ ಬಡಿಯಕತ್ತಲ್ರಿ, ಏನು ಕೆಲಸ ಮಾಡೋಕ್ಕೂ ಇದನ್ನ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮುಂದೆ ಕಿಡೋದು ಡೋರ್ ಇಷ್ಟೊತ್ನಾಗ ಮಾಡೋದಾಗಂತೂ ಏನೂ ಇರಲ್ಲ ಬಿಡ್ರಿ. ಹಿಂಗೆ ಬಿಸಿಲು 7 ಗಂಟೆ ಅನ್ನತ್ಲೇ ಬಿಸಿಲು ಇಲ್ಲಿಗೆ ಇರ್ತೈತೆ ನಮ್ಮ ಮನ್ಯಾಗ. ಆಮೇಲೆ ಅದು ಗಾಡಿ ಎದ್ದಂಗೆಲ್ಲ ಧೂಳು ಕಣ್ಣಿಗೆ ಹೆಂಗೆ ಕಾಣುತ್ತೆ ಹಾರಾಡೋದು ಬಿಸಿಲಿಗೆ, ಅದು ಸಹಿಸ್ಕೊಳಕ್ಕಾಗಲ್ಲ ಅದನ್ನೆಲ್ಲ. ಬಾಕ್ಸ್ ಹಾಕ್ತೀನಿ ನೋಡು ಮನು, ಬಾಕ್ಸ್ ತನು ಅಮ್ಮ ಮಾಡಿಸ್ತೀನಿ ಬಾ ಬೇಗ ಮುಂದೆ ಬಾ. ಈ ಕಡೆ ಬಮ್ಮ, ಅದು ಬಾಕ್ಸ್ ಈ ಕಡೆ ಹೇಳಿ. ಸ್ನೇಹಿತರೆ, ಮನ್ವಿತಿಗ ಸ್ಕೂಲ್ಗೆ ಬಸ್ ಹತ್ತಿಸಿ ಬಂದರೆ ಇನ್ನು ಮುಂದೆ ಕೆಲಸ ಮಾಡ್ಕೋಬೇಕು. ಟೈಮು ಕರೆಕ್ಟ್ 8:30 ಬಂತು ಬಸ್. ಈಗ ನಂದು ನಾಷ್ಟಾನ ಆಯ್ತು, ಅವ್ರಿಗೆ ಮಾಡಿಸಿದೆ, ನಾನು ಮಾಡ್ಕೊಂಡ್ಬಿಟ್ಟೆ. ನನಗೆ ಮೊನ್ನೆ ಆರಾಮ್ ತಪ್ಪದಾಗಿಂದನು ಮೇನ್ ಅದು ಹಂಗಾಗಿದ್ದ. ನನಗೆ ಟೈಮ್ ಸರಿ ನಾಷ್ಟ ಮಾಡೋ ಟೈಮ್ ನಾಷ್ಟ ಮಾಡ್ತಿದ್ದಿಲ್ಲ. ನಾಷ್ಟ ಮುಂಜಾನೆ ಮಾಡೋದು ನಾಷ್ಟಾನ ಮಧ್ಯಾಹ್ನ ಮಾಡೋದು, ಊಟ ಯಾವಾಗ ಮಾಡೋದು ಹಿಂಗಾಕೈತೆ. ಬರೀ ಚಾ ಕುಡಿಯೋದು ಈ ಥರ ಮಾಡ್ತಿದ್ದೆ. ಅದು ಹಾಗೆಲ್ಲ ಆದಾಗಿಂದ ಒಂದ್ಸರಿ ಏನಾಯ್ತು ಕೆಟ್ಟ ಮೇಲೆ ಬಿದ್ದು ಬರ್ತಂತಾರಲ್ರಿ, ಹಂಗೆ ನನಗೂ ಈಗ ಬಿದ್ದೈತಿ. ಹಾಗಾಗಿ ಚಾ ಅಂತ ಪೂರ್ತಿ ಬಿಟ್ಟಾಬಿಟ್ಟಿನಿ, ಮನೆಗೆ ಅದು ಮಾಡೋದೇ ಇಲ್ಲ. ಅಲ್ಲೇ 20 ದಿನದ ಜಾಸ್ತಿ ಆಯಿತು. ಏನೋ ಟೀ ಕುಡಿಬೇಕು ಅನಿಸ್ದಾಗ ಯಾವಾಗಾದ್ರೂ ಒಂದೊಂದು ಸರಿ ಅಷ್ಟೇ ಅಲ್ಲೇ ಅಂಗಡಿಯಾಗ ಹೇಳ್ತೀನಿ ಯಜಮಾನ್ರಿಗೆ. ಅವರು ಬೈಕೊಂಡು ಇಷ್ಟ ತಂದಿರ್ತಾರೆ. ಒಂದು ಸಣ್ಣ 5 ರೂಪಾಯಿದು ಚಹಾ ಕಪ್ಪಿಲ್ಲ ಅರ್ಧ ತಂದಿರ್ತಾರೆ, ಅಷ್ಟೇ ಕುಡಿತೀನಿ ರೀ. ಬೆಲ್ಲದ್ದು ಬಿಟ್ಟೀನಿ, ಡಿಕಾಕ್ಷನ್ ಬಿಟ್ಟೀನಿ, ಎಲ್ಲ ಬಿಟ್ಟೀನಿ. ಇಲ್ಲಾಂದರೆ ಯಾವಾಗ ಒಂದೊಂದು ಸರಿ ಜೀರಿಗೆ ಕುದಿಸಿ ಕುಡಿತೀನಿ, ಅದ ಚಹಾ ಥರ ಅಷ್ಟ. ಮತ್ತೇನು ಅದಕ್ಕೇನು ಹಾಕೊಂಡು ಕುಡಿರಲ್ಲ. ಮಮ್ಮಿ ನಾನು 1 2 ಬಾಳೆಲೆ 5 ಅದನ್ನೆಲ್ಲ ಹೇಳಿ ಮತ್ತೆ ಹೇಳಿ ಅಂತೈತ್ರಿ ಅದು ಹುಡುಗ. 1 2 ಬಾಳೆಲೆ 5 3 4 ಬೇಳೆ ಸಾರು ಅನ್ನ ಹಾಕು 5 6 ಬೇಳೆ ಸಾರು 5 6 ಬೇಳೆ ಸಾರು. ಸರಿ 7 8 ಹೇಳಿ ಈಗ. 7 8
ಊಟನ ಪಲ್ಯಕ್ಕೆ ದಂಟು. ಬಲ್ಲೆಟ್ಟಿಗೆ ತಂತು 9 10 ಮತ್ತು 10 ಎಲೆ ಮುದುರೆತ್ತು. ಎಲ್ಲ ಮುಳ್ಳು ಎತ್ತು ಊಟದ ಆಟ 1 ರಿಂದ 10 ಹೀಗಿತ್ತು. ಒಂದರಿಂದ ಇತ್ತು ಊಟದ ಆಟ ಮುಗಿದಿತ್ತು. ಊಟನ ಆಟ ಮುಗಿಯಿತು. ಅವ್ರ ಅಣ್ಣಗೆ ಐತ್ರಿದ ಅವ ಹೇಳೋದ್ನ ಕೇಳಿ ಕೇಳಿ ಅವನಿಗೆ ಅಷ್ಟು ಬರ್ತೈತಿ. ಇಲ್ಲಿ ನೋಡ್ರಿ ನಮ್ಮ ಮನ್ವಿತ ಡ್ರಾಯಿಂಗ್ ತೆಗ್ದ ನಿನ್ನೆ. ಅಂದಾಜ ತನ್ಮಯ್ಯನ ಅಂತ ಇದೆ ಅದ್ರೊಳಗೆ ಹುಡುಗಿ ಫೇಸ್ ಆಗೈತಿ. ಎಷ್ಟು ಚಂದ ತೆಗ್ದಾನ. ತಟ್ಟಿಲ್ಲ ಮಣ್ಣ ಮುಖ, ಕಣ್ಣು, ಮೂಗು, ಕಿವಿ ಮಮ್ಮಿ ತಟ್ಟಿಲ್ಲ ಮಣ್ಣ ಟಕ್ಲಾನ್ ಮಾಡ್ಯಾನ ನಿನ್ನ. ಕೂದಲ ಮಾಡಿಲ್ರಿ. ಚಂದ ಆಗೈತಿ. ನಿಮ್ಗೆ ಆಮೇಲೆ ಮತ್ತೊಂದ್ಸರಿ ತೋರಿಸ್ತೀನಿ. ಕಣ್ಣು ಭಾರಿ ಚಂದ ತೆಗ್ದಾನ. ಮಕ್ಕಳು ಡ್ರಾಯಿಂಗ್ ಹಂಚಂದ್ರಿ ನೋಡಕ್ಕೆ ನೋಡ್ರಿ. ಹಂಗೆ ಸ್ನೇಹಿತರೆ, ಇದು ದಸರಾ ಹಬ್ಬಕ್ಕೆ ನಾನೊಂದು ಸೀರೆ ತೊಗೊಂಡಿದ್ರಿ, ತೋರಿಸ್ತೀನಿ. ನಾನು ಅಂಗಡಿಗೆ ಹೋಗಿ ತೊಗೊಳಕ್ಕೆ ಆಗಲಿಲ್ಲ. ಯಾಕಂದ್ರೆ ಅಂಗಡಿಯಾಗ ಏನು ಮಾಡ್ಬಿಡ್ತೀನಿ ಅಂದ್ರೆ ನಾನು ತೆಗಿಸ್ತೀನಿ ರೀ ಸೀರೆ, ಸಿಕ್ಕಾಪಟ್ಟೆ ಸೀರೆ ತೆಗಿಸ್ತೀನಿ. ಅದ್ರಾಗ ಯಾವ ತೊಗೋಬೇಕು ಯಾವತ್ತು ಬಿಡ್ಬೇಕಂತ ಗೊತ್ತಾಗಲ್ಲ. ಕನ್ಫ್ಯೂಸ್ ಮೇಲೆ ಏನೇನೆಲ್ಲ ಈ ಥರ ಮಾಡ್ಕೊಂಬಂದಿರ್ತೀನಿ. ಹಂಗಾಗಿ ಬೇಡ ಅಂತೇಳಿ ಆಮೇಲೆ ಹೋಗಿ ತರೋಷ್ಟು ಟೈಮ್ನೇ ಇಲ್ಲರಿ. ಅಂಗಡಿ ಬಂದ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಅವ್ರಿಗೆ. ಬೇಡ ಸುಮ್ಮನೆ ಆನ್ಲೈನಾಗ ಆರ್ಡ್ರ್ ಮಾಡ್ಕೋಲ್ಲ ಅಂತಂದ್ರೆ ಆಯ್ತು ಅಂತೇಳಿ ಆನ್ಲೈನಾಗ ಆರ್ಡ್ರ್ ಮಾಡಿದ್ದೆ. ನನಗೆ ತೋರಿಸ್ಬಿಟ್ಟು ಮಾತಾಡ್ತೀನಿ ತಡಿ. ಸೀರೆ ಅದು ಬ್ಲೌಸ್, ಅದು ಸೀರೆ ಇಲ್ಲ. ಸೀರೆ ಭಾಳ ಇಷ್ಟ ಆತ್ರಿ ನನಗಂತೂ. ಇದು ಬೇಕಾದ್ರೆ ಇದು ನಿಮಗೂ ಇಷ್ಟ ಆದ್ರೆ ಇದ್ರದ್ದು ಕೋಡ್ ಕೊಟ್ಟು ನಾನು ಹೋಗಿ ನೋಡ್ರಿ. ನನಗೆ ಲೈಟ್ ಕಲರ್ ಅಂದ್ರೆ ಭಾಳ ಇಷ್ಟ. ಗ್ರೇ ಕಲರು, ಬ್ರೌನ್ ಕಲರು, ಆಮೇಲೆ ಇವು ಮೆರೂನ್ ಕಲರು, ಚಾಕ್ಲೇಟ್ ಕಲರು. ಅದು ಬ್ಲೌಸ್ ಪೀಸ್ ತೋರಿಸ್ತಾರೆ. ಸೀರೆ ಈ ಥರ ಐತ್ರಿ. ನನಗೆ ಈ ಸೀರೆ ಭಾಳ ಇಷ್ಟ ಆಯ್ತು. ಯಾವಾಗಲೂ ಎಲ್ಲ ಹಬ್ಬಕ್ಕೂ ಮಾಮೂಲಿ ನಾವು ಹೆಣ್ಮಕ್ಳು ಏನು ಮಾಡ್ಬಿಡ್ತೀವಿ ಹೇಳ್ರಿ, ಸೀರೆ ಗ್ರ್ಯಾಂಡ್ ಅವು ಬಾರ್ಡ್ರ್ ಇರೋ ಸೀರೆ, ದಡಿ ಸೀರೆ ಅವೆಲ್ಲ ತೊಗೊಂಡ್ಬಿಡ್ತೀನಿ. ಎಲ್ಲರೂ ಹಾಗೆ ತೊಗೊಳೋದು. ನಾನು ಹಾಗೆ ತೊಗೊತೀನಿ. ತೊಗೊಂಡು ಇಡ್ತೀನಿ ಅಲ್ಲಿ. ಅವಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಲ್ಲ, ಅವ್ನು ವಾಪಸ್ ಹೊಡೋದು ಇಲ್ಲ. ಈಗ ವರಮಹಾಲಕ್ಷ್ಮಿ ತೊಗೊಂಡಿದ್ದು ಹಂಗೈತಿ. ಹೋದ ಸರಿ ದೀಪಾವಳಿ ತೊಗೊಂಡಿದ್ದು ಅದಕ್ಕೂ ಏನು ಮಾಡಿಸಿಲ್ಲ, ಅದು ಹಂಗೆ ಐತಿ. ಆಮೇಲೆ ಮನೆ ಒಪ್ಪನಿಗೆ ತಂದಿದ್ದು ಹೊಲ್ಸ್ಕೊಂಡಿದ್ದು ಅವತ್ತೇನು ಬಿಟ್ಟೆ ಅವನು ಹಾಗೆ ಇಟ್ಟೀನಿ. 2 ಸೀರೆ ತೊಗೊಂಡಿದ್ರಿ. ಆ್ಯನಿವರ್ಸರಿ ತಂದಿದ್ದು ಒಂದು ಸರಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಆದಮೇಲೆ ಅಲ್ಲಿ ನಮ್ಮ ಚಿಕ್ಕಮ್ಮ ಮಗಳ ಮದುವೆಗೆ ಹೋಗ್ಬಿಟ್ಟಿನಿ. ಅದನ್ನ ಹಾಗೆ ಇಟ್ಟೀನಿ. ಹಿಂಗೆ ಉಡೋದೇ ಇಲ್ಲ. ಮೇಯ್ನಾಗಿ ಅವ್ಕೆ ಬ್ಲೌಸಸ್ ಸ್ಟಿಚ್ ಮಾಡ್ಸೋಕೆ ಹೋಗಲ್ರಿ, ಎಲ್ಲ ಅಲ್ಲಿ ಇಟ್ಬಿಟ್ಟೀನಿ. ದಡಿ ಸೀರೆ ತೊಗೊಂಡು ಹಾಗಾಗಿ ಬೇಡ ಅಂತೇಳಿ ಎಲ್ಲರೂ ಹಿಂಗೆ ಚಟಿಗೆ ಮುಟಿಗೆ ಎದಕ್ಕಾರ ಹೋದ್ರೆ ಬರೀ ಅಂಥವು ಇರ್ತಿದ್ವು ನನ್ನ ಕಡೆ ಸೀರೆ. ಬಿಟ್ಟರೆ ಈ ಥರ ಪತ್ಲ ಇವನು ಜಾಸ್ತಿ ಇಲ್ಲ ನನ್ನ ಕಡೆ. ಇವನು ಒಂದು 3 ಇರಬೇಕು, 2 ಇಲ್ಲ 3 ಅದಾವಂತ ಅಷ್ಟ. ಹಾಗಾಗಿ ಸ್ವಲ್ಪ ಬೇರೆ ಥರ ತಗೋ ಸೀರೆ, ದಡಿ ಸೀರೆ ಬಿಟ್ಟು ಸಿಂಪಲಾಗಿ ಸ್ವಲ್ಪ ಲುಕ್ ಇರಬೇಕು, ಡಿಫ್ರೆಂಟ್ ಇರ್ಬೇಕಂದ್ರೆ. ಹಾಗಾಗಿ ನಾ ಈ ಸೀರೀಸ್ನ ಕಾಣ್ದಾಗ ಭಾಳ ಇಷ್ಟ ಆಯ್ತು. ಈಗ ಈ ಸೀರೆನ 2 ಅಲ್ರಿ 3 ವರ್ಷದಿಂದ ನಮ್ಮ ಅಕ್ಕಗೆ ಆರ್ಡರ್ ಮಾಡಿದ್ದೆ ನಾನು. ಅವಾಗ ನಾನು ಊರಿಗೆ ಹೋದಾಗ ಒಂದ್ಸರಿ ಲಾಂಗ್ ಮೇಲೆ ತೋರಿಸಿದ್ರೆ ಸೀರೆ ಹುಟ್ಟಿನ ನಾನು ಅವ್ರ ಊರು ಜಾತ್ರೆಗೆ ಹೋಗಿದ್ದೆ. ಅವಾಗ ಉಟ್ಕೊಂಡಿದ್ದೆ. ಆದರೆ ಬ್ರೌನ್ ಕಲರನ್ನು ನಾನು ಅಲ್ಲಿ ಆರ್ಡರ್ ಮಾಡಿದ್ದು. ಇದು ಗ್ರೇ ಕಲರ್. ನಂಗೆ ಈ ಕಲರ್ ಇಷ್ಟ. ಅವಾಗ ತೊಗೋಬೇಕಂತ ಆಸೆ ಆಗಿತ್ತು ನಂಗೆ. ಗನ ಚೆನ್ನಾಗೈತೆ ಅಕ್ಕಿ. ಅದನ್ನ ಹುಟ್ಟಾಗ ನಾನು ತೊಗೊಂಡು ಇನ್ನೂ ಒಂದು ಇರ್ತದೆ ಆರ್ಡರ್ ಮಾಡ್ಕೊ ಅಂತಂದು ಇರ್ಲಿಕ್ಕೆ. ನನಗೆ ಈ ಕಲರ್ ಆಗಿದ್ದೇ ಇಲ್ಲ ತೊಗೊಳಕ್ಕೆ. ಔಟ್ ಆಫ್ ಸ್ಟಾಕ್ ಬಂದಿತ್ತು. ಅಲ್ಲಿಂದ ಯೋಚನೆ ಮಾಡಿದ್ದಿಲ್ಲ ರೀ. ಅವಾಗ ನೆನಪಾತು ಆ ಥರ ಸೀರೆ ಅವಾಗ ತೊಗೋಬೇಕು ಅಂದ್ಕೊಂಡಿದ್ದೆ, ತೊಗೊಳೋಣ ಅಂತೇಳಿ ಇದನ್ನು ತರಿಸ್ಕೊಂಡೆ. ನೋಡ್ರಿ ಚಂದ ಐತಿ. ಇದು ಈ ಥರ ಕೆಳಗಡೆ ಈ ಥರ ಗಗ್ರಿ ಬಂದೈತಿ. ಮಿರರ್ ವರ್ಕ್ ಐತ್ರಿ. ಆಮೇಲೆ ಮೇಲುಗಡೆ ಸೆರಗು ಬೇರೆ ಥರ ಐತಿ ಪ್ಯಾಟರ್ನ್. ಒಳಗಡೆ ಬೇರೆ ಥರ ಐತ್ರಿ. ಇದು ಹಿಂಗಿಲ್ಲ. ಇದು ಕೆಳಗಡೆ ಇಷ್ಟ. ಪಟ್ಟಿ ಸಾಫ್ಟ್ ಐತ್ರಿ, ಭಾರಿ ಮಸ್ತ್ ಐತಿ. ಉಟ್ಕೊಂಡಾಗಂತೂ ಹಿಂಗೆ ಸಖತ್ ನೀರಿಗೆಲ್ಲ ಎಷ್ಟು ಚಂದ ಕೊಡ್ತಾವ ಗೊತ್ತ್ರಿ, ಭಾರಿ ಚಂದ ಕೊಡ್ತಾವ. ಇದು ದಸರಾ ಲಾಸ್ಟ್ನೇ ದಿವಸ ಅವತ್ತು ಉಟ್ಕೋತೇನೆ ರೀ. ಇದನ್ನು ಅವತ್ತು ಉಟ್ಕೋತೀನೋ, ಬನ್ನಿ ಹಬ್ಬದ ದಿವಸ ಉಟ್ಕೊತೀನಿ, ಇಲ್ಲ ಆಯುಧ ಪೂಜೆ ದಿನ ಉಟ್ಕೋತೀನಿ ಗೊತ್ತಿಲ್ಲ. ಬಟ್ ಅವತ್ತು ಉಟ್ಕೋತೀನಿ. ಆಯುಧ ಪೂಜೆ ದಿನ ಆದರೆ ಇನ್ನು ಲಾಸ್ಟ್ನೇ ಪೂಜೆ ಇರುತ್ತೆ ರೀ. ನಾ ಅಲ್ಲಿ ಇದು ಬನ್ನಿ ಗಿಡಕ್ಕೆ ಕಡೆ ಪೂಜೆ ಮಾಡಕ್ಕೆ ಹೋಗ್ತೀನಿ. ಹಿಂಗೈತ್ರಿ ಇದೆಲ್ಲ ಫ್ರಂಟ್ ಹಿಂಗೆ ಸರಿಯಾಗಿ ಬರ್ತಲ್ಲ, ಅಲ್ಲಿ ಈ ಥರ ಐತಿ. ಫೋಟೋ ಐತಿ, ಇದನ್ನ ಹಾಕ್ಕೊಂಡಿದ್ದು ತೋರಿಸ್ತೀನಿ ನಾನು ನಿಮಗೆ. ಈ ಥರ ಆಯ್ತು ಸೀರೆ. ಇದಕ್ಕೆ ಬ್ಲೌಸು ನೀನು ಬಂದ್ಬಿಟ್ಲೆ ನೋಡಿ ಇಟ್ಟಿದ್ದೆ ನಾನು. ಬ್ಲೌಸು ಇದೈತ್ರಿ. ಇದಕ್ಕೆ ತೋಳಿಗಿನ ಸೇಮ್ ಹಂಗೆ ಸಿಂಪಲಾಗಿ ಮಿರರ್
ಥರ ಬಾರ್ಡರ್ ಬಂದೈತಿ. ಆದರೆ ಇದು ನನಗೆ ಯಾಕೋ ನಾನು ಲಾಂಗ್ ಸ್ಲೀವ್ ಇಡ್ಸೋದು ಇದು 3/4 ಇಡ್ಸೋದು ಭಾಳ ನಂಗೆ ಅವೇ ಇಷ್ಟ. ಅದು ಬಿಟ್ಟರೆ ಈ ಥರ ಸ್ಲೀವ್ಸ್ ನನಗೆ ಸೂಟ್ ಆಗೋದು ಈ ಥರ ಬಫ್ ಬಿಟ್ರೆ ಇಲ್ಲಿವರೆಗೆ ತೊಗೊಳ್ಳೋದು. ಶಾರ್ಟ್ ತೊಗೊಳ್ಳೋದು ಸಿಂಪಲಾಗಿ ತೊಗೊಳ್ಳೋ ಒಟ್ಟು ಸರಿನಾ ಅನ್ಸೋದಿಲ್ಲ. ಹಾಗಾಗಿ ನೀವು ಸುಮಾರು ಜನ ಹೇಳಿದ್ರಿ ಇಲ್ಲಿವರೆಗಿನ ಹೊಲ್ಸೋದು ನೀವು ಬ್ಲೌಸ್ ಅಂತೇಳಿ. ನನ್ನ ಕಡೆ ಅವೇ ಇರೋ ಜಾಸ್ತಿ. ಆದರೆ ಇದು ಅಷ್ಟು ಬರಲ್ಲ ಅನ್ಸುತ್ತೆ, ಬ್ಲೌಸ್ ಪೀಸ್ ಸಣ್ಣದೈತೆ ಅನ್ನಿಸ್ತದೆ. ಕೇಳಿ ನೋಡಬೇಕು ಯಾವಾಗ ಹೊಲಿಸ್ತೀನಿ ಅಂತ ಗೊತ್ತಿಲ್ಲ. ಆದರೆ ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸು ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ಆಯಿತು. ಇಲ್ಲ ಆದ್ರೆ ಹೊಲಕ್ಕೆ ಹೋಗ್ಕೊಡೋಕೆ ಹೋಗಲ್ಲ ಎಲ್ಲೂ ಹೊರಗೆ. ಅಷ್ಟೇ ರೀ, ಇದು ನನ್ನ ದಸರಾ ಹಬ್ಬದ ಸೀರೆ. ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಸರಿ ಕಂದ, ಈ ಥರ ಐತೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಲಾಗ್ ಇವತ್ತೇ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕಾಕತ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ. ಹೊಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಗೆ ಸಿಗ್ತೇನೆ ಮುಂದಿನ ಲಾಗಲ್ಲಿ. ಎಲ್ಲರೂ ಟಾಟಾ ಬಾಬಾ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ನಿಲ್ಲಿಸಿ.